god, look at this. ಹೊನ್ನಮ್ಮನ ಹಳ್ಳ ಥರ ಇಲ್ಲ, ರೊಂಬ ರೊಂಬ ಸುಡುತ್ತೆ. ಬಿಂದು ತಮಿಳ್ ಕೇಳಿಸ್ಕೊಂಡ್ರೆ ಭಯಂಕರಮ್ಮ ಸುಡುತ್ತೆ. ನಾವು ಉಳ್ಕೊಳ್ಬೇಕಾಗಿರೋದು ಸಾಕು, ಒಂದನ್ನೇ ಅವಾಗಿಂದ ತೋರಿಸ್ಕೊಂಡು. ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್. ತುಂಬ ತಿಂಗಳಾಯಿತು ಅನ್ಸುತ್ತೆ ನಾವು ವಿಡಿಯೋ ಮಾಡಿ, ಸ್ಪೆಷಲಿ ಯೂಟ್ಯೂಬ್ಗಂತಲೇ ವಿಡಿಯೋ ಮಾಡಿ ತುಂಬ ತಿಂಗಳಾಯಿತು. ಇವತ್ತು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀವಿ. ದ ರೀಸನ್ ಇಸ್ ಏನಪ್ಪ ರೀಸನು? We are traveling. We are going on a trip. ಯಾ, ಸೊ ಟ್ರಾವೆಲ್ ಮಾಡ್ತಿದ್ದೀವಿ. ಅಂದರೆ ನನ್ನ ಬರ್ಡೇ ವೆಕೇಷನ್, ನನ್ನ ಬರ್ಡೇ ವೆಕೇಷನ್ಗೆ ನಾವು ಕೊಡೈಕೆನಾಲ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೊ ಮುಂದೆ ನಾವು ಮಾಡುವಂಥ ಅಲ್ಲ, ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವೋ ಕೊಡೈಕೆನಾಲಲ್ಲಿ, ಎಲ್ಲೆಲ್ಲ ಹೋಗ್ತೀವೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ದ ರೀಸೆಂಟಾಗೂ ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವೋ ಆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಆವಾಗ ನೋಡ್ಬೇಕಾದ್ರೆ ಅಯ್ಯೋ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಲ್ಲ ಅಂತ ಅನಿಸ್ತು. ಅದಾದಮೇಲೆ ಎಷ್ಟೊಂದು ಕಡೆ ಟ್ರಾವೆಲ್ ಮಾಡ್ತಿದ್ವಿ, ಬಟ್ ವೀಡಿಯೋ ಮಾಡ್ತಿರ್ಲಿಲ್ಲ. ಸೊ ವೀಡಿಯೋ ಮಾಡಿರೋ ಟ್ರಾವೆಲ್ಗೂ ಮತ್ತು ವೀಡಿಯೋ ಮಾಡದಿರೋ ಟ್ರಾವೆಲ್ಗೂ ಅದು ಡಿಫ್ರೆನ್ಸ್ ಇತ್ತು. ವೀಡಿಯೋ ಮಾಡಿರೋದಕ್ಕಾದರೂ ಮತ್ತೆ ಹೋಗಿ ನೋಡ್ಬೋದು, ನಾವು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೇಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅನ್ನೋದೆಲ್ಲ ನೋಡ್ಬೋದಿತ್ತು. ಸೊ ಆ ಒಂದು ರೀಸನ್ಗೆ ವೀಡಿಯೋ ಮಾಡೋದು ಆ್ಯಂಡ್ ಇದನ್ನೊಂಥರ ಕ್ಯಾಪ್ಚರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ದಟ್ಸ್ ವೈ ಮತ್ತೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಗೇನ್ ಅಫಿಷಿಯಲಿ ವೆಲ್ಕಮ್. ಮಾರ್ನಿಂಗ್ ನಾವು ಒಂದು 5:30ಗೆ ಬಿಟ್ವಿ ಮನೆ. ಈಗ ಆಲ್ಮೋಸ್ಟ್ ಕೃಷ್ಣಗಿರಿ ಹತ್ರ ಇದ್ದೀವಿ. ಒಂದು ಅರೌಂಡ್ 7 o'clock ಏನೋ ಆಗಿದೆ. ಪ್ಲ್ಯಾನು ಅಂದರೆ ಅಪ್ರಾಕ್ಸಿಮೇಟ್ಲಿ ಸಂಜೆ ಇಲ್ಲಿ ಆಲ್ರೆಡಿ 2 o'clock ಅಂತ ತೋರಿಸ್ತಿದೆ, ಬಟ್ ಬ್ರೇಕ್ ಎಲ್ಲ ತೊಗೊಂಡು ಹೋಗೋಷ್ಟರಲ್ಲಿ ಒಂದು 4 o'clock 4:30 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕಾರ್ ಓಡ್ಸೋದು ಬಂದಿದ್ದಿದ್ರೆ ನಾನು ಅರ್ಧ ಓಡಿಸ್ಬೋದಿತ್ತು, ಅದೊಂದು ರಿಗ್ರೆಟ್ಟು. ಪಾಪ ಇವಾಗ ನಾವಿನ್ನೇ ಓಡಿಸ್ಬೇಕು ಅಷ್ಟು ದೂರ. ಬಟ್ he loves driving, it's okay. And journey is more beautiful than destination. ಅಯ್ಯೋ, ಇನ್ನೊಂದೇನು ಗೊತ್ತಾ, ನಾನು ನಿದ್ದೆ ಕಡಿಮೆ. ಒಂದು ಎಷ್ಟು ಅವರ್ ಮಲಗಿದೆ? 12:30ಗೆ ಮಲಗ್ನಾ? 12:30ಗೆ ಮಲಗಿ 4 o'clock ಎದ್ದೆ. ಬಿಂದು ಪಾಪ ನಿದ್ದೆನೇ ಮಾಡಿಲ್ಲ. ಒಂದು ಐ ಥಿಂಕ್ 2.5 hours ಮಾಡಿದೆ. 2.5 hours ಮಾಡಿದ್ದಾಳೆ. ಬಟ್ ಅವಳು ಮೊನ್ನೆ ಎಲ್ಲ ಫ್ಲೈಟ್ಗೆ ಹೋಗಿದ್ಲು. ಅವಳು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದ್ದಾಗ ಅವಳು ಎದ್ದೇಳೋದು, ಮಲಗೋದು ಲೇಟು, ಮತ್ತು ಬೇಗ ಎದ್ದು ಬೇರೆ ಹೋಗ್ತಾಯಿತ್ತು. ಸೊ 1-2-3 ದಿನದಿಂದ ಅವಳು ತುಂಬ ಕಡಿಮೆ ನಿದ್ದೆ ಮಾಡಿದ್ದಾಳೆ. ಅವಳು ತುಂಬ ಟಯರ್ಡ್ ಆಗಿದ್ದಾಳೆ. ಬಟ್ ಇಟ್ಸ್ ಓಕೆ. ಅಕಸ್ಮಾತ್ ನಂಗೆ ನಿದ್ದೆ ಬಂದರೂ ನಿದ್ದೆ ಮಾಡಿಬಿಡ್ಬೋದು. ಬಟ್ ನನ್ನ ಗಂಡ ಮಾಡಂಗಿಲ್ವೇ, ಅದೇ ಬೇಜಾರು. ಬಟ್ ಬೆಳಗ್ಗೆ ಹೊತ್ತೆಲ್ಲ ಮಾಡಲ್ಲ ರವಿ. ಒಂದು 3 hours ನಿದ್ದೆ ಮಾಡಿದ್ರು ಮಾರ್ನಿಂಗು ಕಾರ್ ಓಡಿಸ್ಬೇಕಾದ್ರೆಲ್ಲ ಅಷ್ಟು ನಿದ್ದೆ ಬರಲ್ಲ. ಬಟ್ ನೈಟ್ ಟೈಮು ಹಿ ಕೆನಾಟ್ ಕಂಟ್ರೋಲ್. ಸೊ ಅದಕ್ಕೆ ನಾವು ಅರ್ಲಿ ಮಾರ್ನಿಂಗೇ ಬಿಟ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅರ್ಲಿ ಮಾರ್ನಿಂಗೇ ಬಿಟ್ವಿ. ಈಗ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಕೊಟ್ಟಾಗಿತ್ತು. ಬ್ರೇಕ್ಫಾಸ್ಟು ನಮ್ಮದು ಮುಗೀತು. ಏನೇನು ತಿಂದ್ವಿ? ಇಡ್ಲಿ, ಪೊಂಗಲ್, ಗೋಬಿ, ಚಪಾತಿ, ಕಾಫಿ, ಫಿಲ್ಟರ್ ಕಾಫಿ. ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು. ಆದರೆ ದುಡ್ಡು ಅಂತ ಬಂದಾಗ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಒಂದು ಕಾಫಿಗೆ 50 rupees. ಆಮೇಲೆ ಇಡ್ಲಿ ವಾಸ್ ಓಕೆ 40 rupees. ಬಟ್ ಪೊಂಗಲ್ 75 ಅದು ಓಕೆ. ಬಟ್ ಕಾಫಿ ನಂಗೆ ಜಾಸ್ತಿ ಅನಿಸ್ತಪ್ಪ, 50 rupees. ಇಟ್ಸ್ ಓಕೆ. ಅವ್ರದ್ದು ಸರ್ವಿಸ್ ಎಷ್ಟು ಚೆನ್ನಾಗಿದೆ, ಒಳಗಡೆ ಎಷ್ಟು ಸರ್ವಿಸ್ ತುಂಬ ಚೆನ್ನಾಗಿದೆ. ಕ್ಲೀನ್ಲಿನೆಸ್ಸು. ಆದರೆ 50 rupees ಕೊಡೋಷ್ಟು ಕಾಫಿ ಏನು ಚೆನ್ನಾಗಿರಲಿಲ್ಲ. ಬಟ್ ಫೈನ್. ಸೊ ಇವಾಗ ಆಲ್ಮೋಸ್ಟು 9:45.
ಈಗ ಸೇಲಮಲ್ಲಿದ್ದೀವಿ. ಸೇಲಮಲ್ಲಿರೋ ಒಂದು ಯಾವ ಹೋಟೆಲ್ ಇದು, ಸರವಣ ಭವನ್. Oh my god, look at this. ಹೊನ್ನಮ್ಮನ ಹಳ್ಳ ಥರ ಇಲ್ಲ ಚಿಕ್ಕಮಗಳೂರಲ್ಲಿ? ಓಹೋ, ಇನ್ನೊಂದು 10 ನಿಮಿಷ ಅನಿಸುತ್ತೆ ನಾವು ರೀಚ್ ಆಗಿಬಿಡ್ತೀವಿ ನಮ್ಮ ಡೆಸ್ಟಿನೇಷನ್ ಕೊಡೈಕೆನಾಲ್ಗೆ. ಈಗ ಒಂದು ಸಣ್ಣ ಬ್ರೇಕ್ ತೊಗೊಂಡ್ವಿ. ನಾನು ಆಲ್ಮೋಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಬರೀ ಪೆಟ್ರೋಲ್ ಬಂಕಲ್ಲಿ ಸ್ಟಾಪ್ ಮಾಡಿದ್ಬಿಟ್ರೆ ಎಲ್ಲೂ ಸ್ಟಾಪ್ ಮಾಡಿಲ್ಲ, ನಾನ್ ಸ್ಟಾಪು ಹಾಗೆ ಬಂದೆ. ಸೊ ಲಾಸ್ಟ್ ಮಿನಿಟಲ್ಲಿ ನಿದ್ದೆ ಬರೋ ಥರ ಆಗ್ತಾಯಿತ್ತು. ಇವಾಗ ಇನ್ನೊಂದು 3 ಕಿಲೋಮೀಟರ್ ಇದೆ ಕೊಡೈಕೆನಾಲ್ ರೀಚ್ ಆಗೋದಕ್ಕೆ. ಹೋಗೋದಕ್ಕಿಂತ ಮುಂಚೆ ಈ ವೆದರ್ ನೋಡಿ ಫಸ್ಟು ಕಾಫಿ ಸಿಪ್ ಮಾಡಿ ಮತ್ತು ಈ ವೆದರ್ಗೆ ಮ್ಯಾಗಿ ಟ್ರೈ ಮಾಡಿ ದೆನ್ ಹೋಟೆಲ್ ರೀಚ್ ಆಗೋಣ ಅಂತ ಅಂದ್ಕೊಂಡು. ಈಗ ಅರೌಂಡ್ 3:15 ಆಗಿದೆ. ಅಂದ್ಕೊಂಡಿರೋ ಟೈಮಲ್ಲಿ ರೀಚ್ ಆಗಿದ್ದೀವಿ. ಹೋಗಿ ರೆಸ್ಟ್ ಮಾಡಬೇಕು. ಇವತ್ತು ಏನೂ ಪ್ಲ್ಯಾನ್ ಇಲ್ಲ, ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ ಇಲ್ಲ. ரொம்ப ಸುಡಿತು. ಬಿಂದು ತಮಿಳ್ ಕೇಳಿಸ್ಕೊಂಡ್ರೆ ಭಯಂಕರಮ್ಮ ಸುಡಿತು. ಇನ್ನೊಂದ್ಸಲ ಹೇಳು ತಿನ್ಬಿಟ್ಟು ಹೆಂಗಿದೆ. ಮ್ಯಾಗಿ ಥರ ಇರುತ್ತೆ ಅಷ್ಟೆ. ಬಿಸಿ ಇದೆಯಾ? ಅನ್ಸಲ್ಲ ತಾನೆ ಈ ವೆದರ್ಗೆ? ಬಿಸಿ ಅನ್ಸಲ್ಲ. ಇಲ್ಲ ಅನ್ಸುತ್ತೆ ಹಂಗೆ ತಿರ್ಗಿಸ್ಬೇಕಾದ್ರೆ, ಬಟ್ ತಿನ್ಬೋದು. ಸುಡುದಿಲ್ಲ ಏನಂತಾರೆ, ಸುಡಾದ್ದು. ರಿಪ್ ಮೈ ತಮಿಳ್. ಎಸ್, ಫೈನಲಿ ಕೊಡೈಕೆನಾಲ್ ರೀಚ್ ಆಗಿದ್ದೀವಿ. ಆ್ಯಂಡ್ ಹಾಗೆ ನಾವು ಉಳ್ಕೊಳ್ಬೇಕಾಗಿರೋದು ಫೈನಲಿ ಕೊಡೈಕೆನಾಲ್ ರೀಚ್ ಆಗಿದ್ದಾಯಿತು. ಹಾಗೆ ರೂಮ್ಗೂ ಕೂಡ ಬಂದಾಯಿತು. ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಮೇಯ್ನಾಗಿ ಇದು ಹೈಲೈಟು. ಇದು ಫಾರೆಸ್ಟ್ ವ್ಯೂ ಅಂತೆ. ಫಾರೆಸ್ಟಲ್ಲಿ ಕೆಲವೊಂದು ಹೋಮ್ ಸ್ಟೇಸು, ರೆಸಾರ್ಟ್ಸ್ ಎಲ್ಲ ಇದ್ದಾವೆ. ಅಫಿಷಿಯಲಿ ಕೊಡೈಕೆನಾಲ್ ಟ್ರಿಪ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿನ್ನೆ ಬಂದು ಸ್ಟೇ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಆಮೇಲೆ ನೈಟು ಹಾಗೆ ವಾಕ್ ಮಾಡಿಕೊಂಡು ಡಿನ್ನರ್ ಹೊರಗಡೆ ಮಾಡ್ಕೊಂಡು ಬಂದ್ವಿ. ಆಮೇಲೆ ತುಂಬ ಟಯರ್ಡ್ ಆಗಿದ್ದರಿಂದ ನಾವು ನೆನ್ನೆ ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಡೇ 1 ವಾಸ್ ಲೈಕ್ ಓನ್ಲಿ ಟ್ರಾವೆಲ್ ಮತ್ತು ರೆಸ್ಟ್ ಆಗಿತ್ತು. ಸೊ ಡೇ 2 ಆ್ಯಕ್ಚುಲ್ ಟ್ರಿಪ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ ಪಾಯಿಂಟ್ ನಾವು ಎಲ್ಲಿ ಹೋಗ್ತಿರೋದು ಬೆರಿಜಮ್ ಲೇಕ್. ಬಿಂದುಗೆ ಏನು ಹೇಳಿದೆ ಅಂದರೆ ಬರೀ ಕ್ಯಾಮ್ರಾ ಹಿಡ್ಕೊಂಡು ನಾನು ಮಾತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ. ಅವಳಿಗೆ ಯಾವಾಗ ಎಲ್ಲಿ ಹೋಗ್ತೀನಿ ಅಂತ ಕೇಳಿದ ತಕ್ಷಣ ಅವಳು ಗಾಬರಿ ಆಗೋದು. ಪ್ರೊನೌನ್ಸ್ ಮಾಡೋ ಸ್ವಲ್ಪ ಕಷ್ಟ ಇದೆ. ಇದು ಗೊತ್ತಿಲ್ಲ ಆ್ಯಕ್ಚುಲಿ ಬೆರಿಜಮ್ ಲೇಕ್. ಆ್ಯಕ್ಚುಲಿ ನಾವು ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ನೋಡಬೇಕಾದ್ರೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂತ ಹೇಳಿದ್ರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿರೋ ಲೇಕು. ಅಂದರೆ ಇಂಟೀರಿಯರ್ ಕಂಪ್ಲೀಟ್ ಫಾರೆಸ್ಟ್ ಒಳಗಡೆ ಇರುವಂಥ ಲೇಕ್ ಆಗಿರುತ್ತೆ. ಇವಾಗ ಕೊಡೈಕೆನಾಲಲ್ಲಿ ಅಫ್ಕೋರ್ಸ್ ಇಲ್ಲೇನು ಮೇನ್ ಸಿಟಿಲಿ ನೋಡ್ತೀವೋ ಆ ಲೇಕು ಕೂಡ ಫೇಮಸ್ಸು. ಅದಕ್ಕಿಂತ ತುಂಬ ಎಕ್ಸ್ಪ್ಲೋರ್ ಮಾಡದೇ ಇರುವಂಥದ್ದು ಪ್ಲೇಸಸ್ ಯಾವುದು ಅಂತ ಹೇಳಿದ್ರೆ ಬೆರಿಜಮ್ ಲೇಕು. ತುಂಬ ಜನ ಹೋಗೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಓನ್ಲಿ 100 to 200 ಪೀಪಲ್ ಮಾತ್ರನೇ ಎಂಟರ್ ಮಾಡೋಕ್ಕಾಗುತ್ತೆ. ಅದಕ್ಕೂ ಈಗ ನಾವೇನು ಮಾಡಿದ್ವಿ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಅಲ್ಲಿ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ ಪಾಸ್ ತೊಗೊಂಡು ಹೋಗಬೇಕು. ಸೊ ನೀವು ಏನಾದರೂ ಬೆರಿಜಮ್ ಲೇಕ್ ಹೋಗಬೇಕು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇಲ್ಲೇ ಕೊಡೈಕೆನಾಲ್ ಸಿಟಿಲೇ ಇದೆ. ಅಲ್ಲಿ ಹೋಗ್ಬಿಟ್ಟು ಫಾರ್ಮ್ಸು ಫಿಲ್ ಮಾಡಿ ಇಲ್ಲಿ ಪಾಸ್ನ ತೊಗೊಂಡು ಹೋಗಿ. ಆ್ಯಂಡ್ ನಮಗೂ ಆ ಪ್ಲೇಸ್ ಬಗ್ಗೆ ಹೆಚ್ಚಾಗಿ ಏನೂ ಗೊತ್ತಿಲ್ಲ. ಅಲ್ಲಿ ಲೇಕ್ ಇದೆ ಅನ್ನೋದು ಗೊತ್ತು ಆ್ಯಂಡ್ ಫಾರೆಸ್ಟ್ ಒಳಗಡೆ ಇದೆ ಅಂತ ಗೊತ್ತು. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಥರ ಅದು. ಅಂದರೆ ಫಾರೆಸ್ಟ್ ಒಳಗಡೆ ಎಂಟರ್ ಮಾಡ್ತೀವಿ. ಬಿವೇರ್ ಆಫ್ ಲೀಚರ್ಸ್, ಬಿವೇರ್ ಆಫ್ ವೈಲ್ಡ್ ಲೈಫ್ ಎಂಟ್ರಿ ಅಂತೆಲ್ಲ ಹಾಕಿದ್ದಾರೆ. ಸೊ ಏನಂದ್ರೆ ಅನ್ಟಚ್ಡ್, ಯಾರು ಬೇಕಾದರೂ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ
ನಾವು ಪಾಸ್ ತಗೊಂಡು ಸ್ವಲ್ಪ ವೆಯ್ಟ್ ಮಾಡಿ ಬರೀ 200 ಪೀಪಲ್ ಮಾತ್ರ ಪರ್ ಡೇ ವಿ ಆರ್ ಅಲೌಡ್. ಅದು 3 o'clock 3:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ, ಅಷ್ಟರಲ್ಲಿ ನಾವು ವಾಪಸ್ ಬರಬೇಕು. ಸೊ ಇಟ್ ವಿಲ್ ಬಿ ಮೋರ್ ಬ್ಯೂಟಿಫುಲ್. ಯೂಶಲಿ ಕೊಡೈಕೆನಾಲ್ ಅಂದರೆ ಇಲ್ಲಿ ಮೋಸ್ಟ್ ಆಫ್ ದ ಕ್ರೌಡೆಡ್ ಪ್ಲೇಸಸ್, ತುಂಬ ಎಲ್ಲಿ ನೋಡಿದ್ರು ಜನ ಇರ್ತಾರೆ. ಸೊ ಮೇ ಬಿ ಅದು ಒಂಥರ ಫಾರೆಸ್ಟ್ ಎಂಟ್ರಿ ಥರ ಚೆನ್ನಾಗಿರುತ್ತೆ ಅನ್ನೋ ಥರ ಇದೆ. ಹೋಗಿ ನೋಡಬೇಕು. ಹಾಂ, ಅದೇ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಾ, ಪ್ಲೇಸ್ ಹೇಗೆ ಹೋಗೋದು ಮತ್ತು ಏನೆಲ್ಲ ಇರುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನು ನಾವು ಇಬ್ಬರು ಕ್ಯಾಪ್ಚರ್ ಮಾಡ್ತೀವಿ ಆ್ಯಂಡ್ ಹಾಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಆ ಎಕ್ಸ್ಪೀರಿಯೆನ್ಸ್ನ ನಿಮಗೂ ತೋರಿಸ್ತೀವಿ. ಸಾಕು, ಒಂದನ್ನೇ ಅವಾಗಿಂದ ತೋರಿಸ್ಕೊಂಡು. ಏನು ಗೊತ್ತಾ, ಒಂದು ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ನೀಟಾಗಿ ಒಂದು ಇನ್ಫಾರ್ಮೇಷನು ಅಥವಾ ನಮ್ಮ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಂಡು ಹೋದ್ರೆ ನೋಡೋರ್ಗೂ ಕನೆಕ್ಟ್ ಆಗೋದು. ಹೋಗ್ತೀವಿ, ವಿಡಿಯೋ ಮಾಡ್ತೀವಿ, ಹಾಕ್ತೀವಿ ಅಂದರೆ ಆಗಲ್ಲ. ಸೊ ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಇಲ್ಲ ಬರೀ ಒಳ್ಳೇದು. ಟೈಮ್ ಆಯ್ತು, ಬೇರೆ ಕಡೆ ಹೋಗೋಣ. ಇಲ್ಲ ನನಗೆ ಇನ್ನೂ ಆರಾಮಾಗಿ ಟೈಮ್ ಇದೆ. ಸೊ ಇವಾಗ ನಾವೇನು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಮೊಯರ್ ಪಾಯಿಂಟು. ಸೊ ಅದ್ರ ಬಗ್ಗೆ ಇಲ್ಲೊಂದು ಬೋರ್ಡ್ ಹಾಕಿದ್ರೆ ಅಲ್ಲಿ ಶೋ ಹೇಗಿದೆ ಅಂತ. Moir Point was earlier known as 4 Mile Road, named after Sir Thomas Moir, who constructed the Goshen Road in 1929. This place offers amazing views of the valleys. ಸೋ ಲಕ್ಕಿ. ನಮ್ಮ ಡೇನ ನಾವು ಸ್ಟಾರ್ಟ್ ಮಾಡ್ತಿರೋದು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಮೂಲಕ. ಆ ವ್ಯೂ ಪಾಯಿಂಟ್ ಹೆಂಗೆ ಕಾಣುತ್ತೆ ಅಂತ ನನಗೆ ತೋರಿಸ್ತೀನಿ ನಿಮಗೆ. ನಾವು ಅಂದ್ಕೊಂಡ್ವಿ ಸಂಜೆ ಬರೋಣ ಅಂತ, ಆದರೆ ಮನಸ್ಸು ಚೇಂಜ್ ಆಗಿಬಿಟ್ಟು ಸರಿ ಇದೆ ಫಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಬಂದಿದ್ದೀವಿ. And we are lucky to witness clear view. ಟೀ ಬ್ರೇಕು. ಬಿಂದು ಅವ್ರದ್ದು ಹೇಗಿದೆ ಟೀ ಅಂತ ಹೇಳಬೇಕು. ಗಟ್ಟಿಗೆ ಶುಂಠಿ ಟೀ ಸೂಪರ್. ನಾನಿವತ್ತು ವಿಡಿಯೋ ಬ್ಲಾಗ್ನ ಒಬ್ಬರು ಫೇಮಸ್ ಕ್ರಿಕೆಟ್ ಕಮೆಂಟ್ರಿ ಅವರ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂತೀಯ? ಆ ಫೇಮಸ್ ಕಮೆಂಟ್ರಿ ಅವಳ ಹೆಸರು ಗೊತ್ತಿಲ್ಲ ನನಗೆ, ವೇದ ಅನಿಸುತ್ತೆ, ವೇದ ಕೃಷ್ಣಮೂರ್ತಿ, ಕರೆಕ್ಟ್. ಅವಳು ಮಾಡೋ ಕ್ರಿಕೆಟ್ ಕಾಮೆಂಟ್ರಿ, ಓ ಮೈ ಗಾಡ್. ಆಗಲೇ ನನ್ನ ಹತ್ರ ಮಾತಾಡ್ದಲ್ಲ, ಅದು ಅವಳ ಥರನೇ. ಹಿಂಗೆ ಹೇಳಬೇಕು, ಮಾಡಬೇಕು.